ನಾನು ಗವರ್ನರ್ ಅಡ್ರೆಸ್ಸಿಂದು ಬುಕ್ ಸ್ಟಾರ್ಟ್ ಮಾಡಿದೆ ಓದಲಿಕ್ಕೆ, ಬಟ್ ಸೀರಿಯಲ್ 1 ನಾನು ನಿಂತುಬಿಟ್ಟೆ. ಸೀರಿಯಲ್ 1 ಮೇಂಟೆನೆನ್ಸ್ ಆಫ್ ಲಾ ಆ್ಯಂಡ್ ಆರ್ಡರ್. ನನಗೆ ನೀವು ಕೇಳಬೇಕು, ನನಗೆ ರಕ್ಷಣೆ ಕೊಡ್ಬೇಕು. ಆಮೇಲೆ ನೀವು ಸ್ಪೆಷಲ್ ರಕ್ಷಣೆ, ಮೇಂಟೆನೆನ್ಸ್ ಆಫ್ ಲಾ ಆ್ಯಂಡ್ ಆರ್ಡರ್. January 1 ಏನಾಗಿದೆ ಸಭಾಪತಿಯವರು ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ಮೇಂಟೆನೆನ್ಸ್ ಆಫ್ ಲಾ ಆ್ಯಂಡ್ ಆರ್ಡರ್ ಅಂತ 7ನೇ ಲೈನಲ್ಲಿ ಇದೆ. ನಾನು ಇದ್ರ ದಾಟಿ ಓದಿಲ್ಲ. ನಾನು ಬಳ್ಳಾರಿಯಲ್ಲಿ ಆಗಿದ್ದ ಗಲಾಟೆ, ಒಂದು ವಾಲ್ಮೀಕಿ ಸ್ಟ್ಯಾಚ್ಯೂ ಇನ್ಸ್ಟಾಲೇಷನ್ ಬಗ್ಗೆ ಗಲಾಟೆ ಆಯಿತು. ಅದರಲ್ಲಿ ನೀವೆಲ್ಲರೂ ಟಿ ವಿಯಲ್ಲಿ ನ್ಯೂಸ್ ಪೇಪರಲ್ಲಿ ನೋಡಿದ್ರಿ ನಮ್ಮ ಬಳ್ಳಾರಿ ಶಾಸಕರ ನಡವಳಿ ಹೆಂಗಿತ್ತಂತ. ನಂದು 2-3 ಪ್ರಶ್ನೆ ಐತೆ ಸರ್ಕಾರಕ್ಕೆ. ಸರ್ಕಾರದ್ದು ಕ್ಲಿಯರಾಗಿ ಮತ್ತು ಹೈಕೋರ್ಟು ಸುಪ್ರೀಂ ಕೋರ್ಟಿಂದ ಆದೇಶ ಇದೆ, ಸರ್ಕಲ್ ಮಧ್ಯದಲ್ಲಿ ಸ್ಟ್ಯಾಚ್ಯೂ ಇನ್ಸ್ಟಾಲ್ ಮಾಡಬಾರ್ದು ಅಂತ. ಅದನ್ನ ಸ್ಟ್ಯಾಚ್ಯೂ ಇನ್ಸ್ಟಾಲ್ ಮಾಡೋಕ್ಕೆ ಯಾರು ಪರ್ಮಿಷನ್ ಅಧಿಕಾರಿಗಳು ಕೊಟ್ಟರು? ಏನು ಇಸ್ ಇಟ್ ವಿತೌಟ್ ಎನಿ ಪರ್ಮಿಷನ್ ಇಟ್ ಈಸ್ ಬೀಯಿಂಗ್ ಇನ್ಸ್ಟಾಲ್ಡ್? ನಂಬರ್ 1. ನಂಬರ್ 2, ಆ ಸ್ಟ್ಯಾಚ್ಯೂಗೆ ಅನುದಾನ ಎಲ್ಲಿಂದ ಬಂತು? ಏನು ಶಾಸಕರು ತಮ್ಮ ಪಾಕೆಟಿಂದ ದುಡ್ಡು ಕೊಟ್ಟಿದ್ದಾರಾ? ಏನು KLADS ಫಂಡಲ್ಲಿ ಯೂಸ್ ಮಾಡಿದ್ದಾರೆ? ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಫಂಡಲ್ಲಿ. ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಫಂಡಲ್ಲಿ ಅದನ್ನ ಸ್ಟ್ಯಾಚ್ಯೂಗೆ ಯುಟಿಲೈಸ್ ಮಾಡೋಕ್ಕೆ ಸರ್ಕಾರದ ನಿಯಮಗಳಿದೆಯಾ? ನನಗೆ ಗುರ್ತಿದಷ್ಟು ಮಟ್ಟಿಗೆ ಸರ್ಕಾರ ನಿಯಮಗಳು ಇಲ್ಲ. ನನಗೆ ಏನಾರು ಇದ್ದರೆ ದಯವಿಟ್ಟು ಕರೆಕ್ಟ್ ಮಾಡಿ. ಅಂದರೆ ನಿಯಮ ಇಲ್ಲಿದ್ದು, ಜಾಗ ಇಲ್ಲಿದ್ದು, ಶಾಸಕರು ಅಲ್ಲಿ ಇನ್ಸ್ಟಾಲ್ ಮಾಡ್ತಾರೆ. ಈಗ ಇನ್ಸ್ಟಾಲ್ ಮಾಡಿದ ಮೇಲೆ ನಾನು ಮಾತಾಡ್ತಿದ್ದೆ, ಇನ್ಸ್ಟಾಲ್ ಮಾಡಿದ ಮೇಲೆ ಆಯ್ತು ರೀ, ತಪ್ಪಿದೆಯಲ್ಲ, ಸುಪ್ರೀಂ ಕೋರ್ಟ್ ಆದೇಶ ಇದೆಯಲ್ಲ, ನೀವು ಕೋರ್ಟಿಗೆ ಹೋಗಿ ಅದನ್ನ ಸ್ಟೇ ಆರ್ಡರ್ ತಗೊಂಬರ್ರಿ ಅಂತ ಹೇಳಿದ್ರು. ನಾವು ಮಹರ್ಷಿ ವಾಲ್ಮೀಕಿಗೆ ಅವಮಾನ ಇದಕ್ಕೆ ಮಾಡ್ಬೇಕು, ನಾವು ಸ್ಟೇ ಆರ್ಡರ್ ತಗೊಂಡು ಬಂದು. ಈಗ ನಾನೊಂದು ಪ್ರಶ್ನೆ ಕೇಳೋದು ಇಷ್ಟೇ, ನಮ್ಮ ಬಳ್ಳಾರಿ ಶಾಸಕರು ಅನ್ಫಾರ್ಚುನೇಟ್ಲಿ, ಸಭಾನಾಯಕರೇ ಇದು ಕೇಳಬೇಕು ನೀವು, ಅದು ನಿಮಗೆ ನಾನು ಹೇಳ್ತಾ ಇರೋದು, ನಮಗೆ ರಕ್ಷಣೆ ಕೊಡ್ಬೇಕು ನೀವಲ್ಲಿ. ಈಗ ನಾನು ಅವರು MLA ವಿರುದ್ಧ ಮಾತಾಡಿನಂತ ಈಗ ನಾನು ನೆಕ್ಸ್ಟ್ ಟಾರ್ಗೆಟ್ ಆಗ್ತೀನಿ. ಅಲ್ಲಿ ಹೆಂಗಾಗಿದೆ ಅಂದರೆ, ಬಳ್ಳಾರಿಯಲ್ಲಿ ನಮ್ಮ MLA ವಿರುದ್ಧ ಮಾತಾಡಿದರೆ ನಾವು ಟಾರ್ಗೆಟ್ ಆಗ್ತೀವಿ. ಇದು ಅಂದರೆ ಅಲ್ಲಿ ನಿಮ್ಮ ಗುಂಡಾರಾಜ್ ನಡಿಲ್ಲ, ಗುಂಡಾರಾಜ್ ನಡಿಲ್ಲ. ಅಲ್ಲಿ ಆದ ವಿಚಾರವನ್ನ ಅವರು ತೆಗಿತಾ ಇದ್ದಾರೆ. ಹೌದು, ಒಂದ್ ನಿಮಿಷ ನೋಡಿ. ಹಾಗಿದ್ರೆ ನೀವು ಯಾಕೆ ನನಗೆ ರಕ್ಷಣೆ ಬೇಕು, ಅಲ್ಲಿ ನಂಗೆ ಟಾರ್ಗೆಟ್ ಆಗ್ತೀನಿ ಅಂದ್ರೆ ನೀವು ಯಾಕೆ ನೀವು ಅವ್ರ ಬಗ್ಗೆ ಯಾಕೆ ಮಾತಾಡ್ತೀರಿ ಅಂದ್ರೆ ಸತ್ಯನ ಹೇಳ್ಬಾರ್ದ? ನಡೆದಿರ್ತಕ್ಕಂಥ ವಿಷಯ, ಅಲ್ಲಿ ನಡೆದಿರ್ತಕ್ಕಂಥ ವಿಷಯ, ಇಲ್ಲಿ 2 ಗುಂಪುಗಳ ನಡುವೆ ತಮ್ಮ ಪಕ್ಷದ ಕಾರ್ಯಕರ್ತನನ್ನೇ ಕೊಂದು ಇನ್ನೊಂದು ಕಾರ್ಯಕರ್ತರ ಮೇಲೆ ಹಾಕ್ಲಿಕ್ಕೂ ನೋಡಿದ್ರು. ಈ ರೀತಿ ಪರಿಸ್ಥಿತಿ ಇರುವಾಗ ಅದನ್ನ ಗಮನ ತರಬೇಕಾ ಬೇಡವಾ? ಅದ್ರ ಬಗ್ಗೆ ನೀವ್ ಯಾಕೆ ಮಾತಾಡ್ತೀರಿ ಅಂತಂದ್ರೆ, ಅಲ್ಲಿಗೆ ಗೂಂಡಾಗಿರಿ ಮಾಡೋ ಶಾಸಕರನ್ನ ಅವ್ರು ಮಾತಾಡ್ಬೇಡಿ, ನೀವು ಅವ್ರು ಮಾಡ್ಕೊಂಡ್ಲಿ ಅಂತ. ಏನಿದು? ಅಲ್ಲಿ ರೆಡ್ಡಿ ಅವರಿಗೆ ರಕ್ಷಣೆ ಬೇಕಂತ ಕೇಳಿದ್ರೆ ಅಮೆರಿಕದಲ್ಲಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಇವರು. ಅಮೆರಿಕದಲ್ಲಿ ರಕ್ಷಣೆ ಕೊಡ್ಬೇಕಂತೆ ಅಮೆರಿಕದವರು. ಇಲ್ಲಿಯ ಶಾಸಕರಿಗೆ ಅಮೆರಿಕದ ರಕ್ಷಣೆ ಆಗ್ಬೇಕು, ಇಲ್ಲಿಯ ರಕ್ಷಣೆ ಆಗುದಿಲ್ಲ ಅಂತ ಅವರಿಗೆ ಕೊಡ್ಲಿಕ್ಕೆ. ಮಾನ್ಯ ಶಾಸಕರೇ, ನೀವು ಹಿರಿಯರಿದ್ದೀರಿ, ಕೊಡ್ರಿ. ನಾನು ಪ್ಯಾರಾಗ್ರಾಫ್ 1 7th ಲೈನಲ್ಲಿ ಮೇಂಟೆನೆನ್ಸ್ ಆಫ್ ಲಾ ಆ್ಯಂಡ್ ಆರ್ಡರ್ ಇನ್ ಕರ್ನಾಟಕ ಅಂತಿದೆ. ಮೇಂಟೆನೆನ್ಸ್ ಆಫ್ ಲಾ ಆ್ಯಂಡ್ ಆರ್ಡರ್ ಏನು ಮಾಡಿದಿರಿ ಅಂತ ಕೇಳೋಕ್ಕೆ ಮಾಡೀನಿ. ನಮ್ಮ ಕ್ಷೇತ್ರದ್ದು ಬಳ್ಳಾರಿಯಲ್ಲಿ ಇಷ್ಟು ಪ್ರಾಬ್ಲಮ್ ಇದೆ. ಆಮೇಲೆ 2nd ಪೇಜಲ್ಲಿ ಕೂಡ ಸೇಮ್ ಪ್ಯಾರಾ ಕಂಟಿನ್ಯೂಯೇಷನ್, ಪೊಲೀಸಿಂಗ್ ಆ್ಯಂಡ್ ಜಸ್ಟಿಸ್ ಸಿಸ್ಟಮ್. ಪೊಲೀಸಿಂಗ್ ಆ್ಯಂಡ್ ಜಸ್ಟಿಸ್ ಸಿಸ್ಟಮ್, ಏನು ಪೊಲೀಸಿಂಗ್ ಆ್ಯಂಡ್ ಜಸ್ಟಿಸ್ ಸಿಸ್ಟಮ್ ನಡೀತಾ ಇದೆ ಅಲ್ಲಿ ಒಬ್ಬರು January 1 ಒಬ್ಬರು SP ಬಂದರು. ಅವ್ರನ್ನ ನೀವು ಈ ರೀಸನ್ಗೆ ಅಂತ ನೀವು ಟ್ರಾನ್ಸ್ಫರ್ ಮಾಡಿದ್ರಿ.
ಅವ್ನು ಬಂದು ಚಾರ್ಜ್ ತಗೊಂಡಿದ್ದಾನೆ. ಹೌ ಕ್ಯಾನ್ he be blamed? He was removed. Second, there is an allegation that DYSP is involved in this. ಅದಕ್ಕೆ ನೀವು ಸರ್ಕಾರ ನಿನ್ನೆ ಇನ್ನೊಬ್ಬರು DYSPನ 2 days ಬ್ಯಾಕ್ DYSPನ ಕಳಿಸಿದ್ರು, ಟ್ರಾನ್ಸ್ಫರ್ ಮಾಡಿದರು. ಅವರಿಗೆ he did not even take charge. Local politicians did not allow the DYSP to take charge. He has been transferred to some other district. ಅರಸೀಕೆರೆ ಹತ್ರ ಎಲ್ಲ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದಾ ನೀವು ಪೊಲೀಸಿಂಗು, ಇದಾ ಮೇಂಟೆನೆನ್ಸ್ ಆಫ್ ಲಾ ಆ್ಯಂಡ್ ಆರ್ಡರ್. ದಟ್ ಮೀನ್ಸ್ ಈಗೇನು ಗವರ್ಮೆಂಟ್ ಸುಪ್ರೀಮ ಇದಾನ, ಅಲ್ಲಿ ನಮ್ಮ ಬಳ್ಳಾರಿ ಶಾಸಕ ಸುಪ್ರೀಂ ಇದಾನ? ಏನು ಸರ್ಕಾರ ಬಳ್ಳಾರಿ ಶಾಸಕರು ಹೇಳಿದ್ ಕೇಳ್ತಾ ಇದ್ದೀರಾ? ಇಷ್ಟು ಅನಾಹುತ ಆಗಿದೆ ಅಲ್ಲಿ, ಇಷ್ಟು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಇದೆ, ಇಷ್ಟು ಡ್ರಗ್ ಪ್ರಾಬ್ಲಮ್ ಇದೆ ಅಲ್ಲಿ, ಇಷ್ಟು ಗ್ಯಾಮ್ಲಿಂಗ್ ಪ್ರಾಬ್ಲಮ್ ಇದೆ. ಮತ್ತು ಇಲ್ಲಿ ಫಸ್ಟ್ ಪ್ಯಾರ ದಾಟಿಲ್ಲ ನಾ ಇನ್ನು, ಅದರಲ್ಲಿ ಲಾ ಆ್ಯಂಡ್ ಆರ್ಡರ್ ಗುಡ್ ಪೊಲೀಸಿಂಗ್ ಅಂತ ಬರೀತಾರೆ. ಇದಕ್ಕೆ ನಾನು ಒಪ್ಪಲ್ಲ. ಈ ಗವರ್ನರ್ಸ್ ಅಡ್ರೆಸ್ಸಲ್ಲಿ ಏನು ಸರ್ಕಾರ ಕೊಟ್ಟಿದ್ದಾರೆ ಇದಕ್ಕೆ ಒಪ್ಪಲ್ಲ. ಇನ್ನು ಎರಡು ಪಾಯಿಂಟ್ ಮಾತಾಡ್ತೀನಿ ಸಭಾಪತಿಯವರೇ. ಇದ್ರಾಗ ಎಲ್ಲ ಹುಡುಕಿದೆ ನಾನು ಪ್ಯಾರಾ 1 ಅನ್ಪ್ರೆಸಿಡೆಂಟೆಡ್ ಅಕಂಪ್ಲಿಷ್ಮೆಂಟ್ಸ್ ಏನೇನೋ ಬರೆದಿದ್ದಾರೆ ಎಲ್ಲ. ಇದರಲ್ಲಿ ಒಂದು ನೀವು ಒಮಿಟ್ ಮಾಡಿದ್ದೀರಿ, ಇನ್ಕ್ಲೂಸಿವ್ ಗ್ರೋತ್ ಅಂತ ನೀವು ಎಲ್ಲೆಲ್ಲಿ ಬರೆದಿಲ್ಲ. ಇದರಲ್ಲಿ ಇನ್ಕ್ಲೂಸಿವ್ ಗ್ರೋತ್ ಮಾಡ್ತಾ ಇಲ್ಲ ಅಂತ ಸರ್ಕಾರ ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ ಗವರ್ನರ್ಸ್ ಅಡ್ರೆಸ್ಸಲ್ಲಿ ಡಿಫ್ರೆಂಟ್ಲಿ ಏಬಲ್ಡ್ ಪೀಪಲಿಗೆ ಒಂದಾದರೂ ಏನಾದರೂ ಇದಿದೆಯಾ, ಸ್ಕೀಮ್ ಅನೌನ್ಸ್ ಆಗಿದೆಯಾ, ಏನಾದರೂ ಮಾಡಿದ್ದೀರಾ? ಪ್ಯಾರಾ 65 ನೀವು ಯಾವುದು ಇಂಪ್ಲಿಮೆಂಟ್ ಆಗಿದ್ದೆ ಹೋದ ವರ್ಷ ಅದೇ ಬರಿತಾ ಇದ್ದೀರಿ. ಬಟ್ ಹೊಸ ಏನಾದ್ರು ಯೋಜನೆ ಮಾಡಿದ್ದೀರಾ? ಏನು ಯೋಜನೆ ಮಾಡಿಲ್ಲ ಹೊಸದು ನೀವು. ಇದಕ್ಕೆ ಅಂದರೆ ನಿಮಗೆ ಇನ್ಕ್ಲೂಸಿವ್ ಗ್ರೋತ್ ಇಲ್ಲ ನಿಮ್ಮದು. ಇಟ್ ಈಸ್ ಓನ್ಲಿ ಜಸ್ಟ್ ಮೇಲೆ ಗ್ರೋತ್. ಅದೆಲ್ಲ ಇದ್ರಾಗ ಏನೇನು ಬರ್ದಿದ್ದೀರಿ ಇದಕ್ಕೆಲ್ಲ ನನ್ನದು ಅಬ್ಜೆಕ್ಷನ್ ಇದೆ. ಒನ್, ನೋ ಇನ್ಕ್ಲೂಸಿವ್ ಗ್ರೋತ್, ಪೊಲೀಸಿಂಗ್, ಜಸ್ಟಿಸ್ ಸಿಸ್ಟಮ್ ಆ್ಯಂಡ್ ಜಸ್ಟಿಸ್ ಸಿಸ್ಟಮ್. ನಾನು ನಿಮಗೊಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ ಸಭಾಪತಿಯವರೇ. ನಮ್ಮ ದೇಶದಲ್ಲಿ ನಾವೆಲ್ಲರೂ ಕೋರ್ಟ್ಸಿಗೆ ಬೈತೀವಿ. ಕೋರ್ಟಿಗೆ ಹೋದರೆ 10 ವರ್ಷ ಆಗ್ತದೆ, 20 ವರ್ಷ ಆಗ್ತದೆ, 50 years ಆಗ್ತದೆ ಅಂತ ಎಲ್ಲರೂ ಟೀಕೆ ಮಾಡ್ತೀವಿ ಜಸ್ಟಿಸ್ ಸಿಸ್ಟಮಿಗೆ, ಜಡ್ಜಸ್ಸಿಗೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ದ ಲಿಟಿಗೆಂಟ್ ಇನ್ ಮೋರ್ ದೆನ್ 60% ಆಫ್ ದ ಕೇಸಸ್ ಈಸ್ ದ ಗೌರ್ಮೆಂಟ್. ಗೌರ್ಮೆಂಟ್ ಈಸ್ ಅ ಲಿಟಿಗೆಂಟ್. ದೇರ್ಫೋರ್ ಈ 40% ಏನು ಜನರು ಏನು ಮಾಡ್ತಾರೆ? ಆಮೇಲೆ ನೀವು ಗೌರ್ಮೆಂಟ್ ಲಿಟಿಗೆಂಟ್ ಆದರೆ ನೀವು ಮಾಡೋದೇನು? ಬೇರೆ ಡೇಟ್ಸ್. ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ದಿಲ್ಲ, ಸಾಲಿಸಿಟರ್ ಜನರಲ್ ಇಲ್ಲ, ಅಡ್ವೊಕೇಟ್ ಜನರಲ್ ಇಲ್ಲ, ಡೇಟ್ ತಗೊಂತಾ ಹೋಗ್ತೀರಿ ನೀವು. ಅದು ಹೆಂಗೆ ಸಾಲ್ವ್ ಆಗ್ತದೆ? ಜಡ್ಜಸ್ಸಿಗೆ ಎದಕ್ಕೆ ಬ್ಲೇಮ್ ಮಾಡ್ತೀರಿ? ವೈ ಡೋಂಟ್ ದ ಗೌರ್ಮೆಂಟ್ ಸ್ಟಾಪ್ ಲಿಟಿಗೇಟಿಂಗ್ ಆ್ಯಂಡ್ ಗವರ್ನ್? ಇಟ್ ಈಸ್ ಯೂನಿವರ್ಸಲ್ ಪ್ರಾಬ್ಲಮ್ ಇನ್ ದಿಸ್ ಕಂಟ್ರಿ. ಐ ಆಮ್ ನಾಟ್ ಸ್ಪೆಸಿಫಿಕ್ ಈ ಸ್ಟೇಟಿಗೆ ಅಂತಿಲ್ಲ. ಇಟ್ಸ್ ಅ ಯೂನಿವರ್ಸಲ್ ಪ್ರಾಬ್ಲಮ್. ಕೊನೆಯದಾಗಿ 2 ಡಿಪಾರ್ಟ್ಮೆಂಟ್ ಮಾತ್ರ ಅಪ್ರಿಷಿಯೇಟ್ ಮಾಡ್ತೀನಿ ಇದರಲ್ಲಿ, ಹೂ ಹ್ಯಾವ್ ಡನ್ ಆ್ಯಕ್ಚುಲಿ ಟ್ರೈಂಗ್ ಟು ಡೂ ಕಮೆಂಡಬಲ್ ವರ್ಕ್. ಒನ್ ಈಸ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆ್ಯಂಡ್ ದ ಸೆಕೆಂಡ್ ಈಸ್ ಲೇಬರ್ ಡಿಪಾರ್ಟ್ಮೆಂಟ್. ನಮ್ಮ ಸ್ನೇಹಿತರು ಸಂತೋಷ್ ಲಾಡ್ ಇದ್ದಾರಂತ ನಾನು ಅವ್ರಿಗೆ ಪ್ರೈಸ್ ಮಾಡ್ತಾ ಇಲ್ಲ, ಅವ್ರಿಗೆ ನಾನು ಯಾವಾಗಲೂ ಜಗಳಾಡ್ತೀನಿ ಅವ್ರ ಹತ್ರ. ಬಟ್ 2 ಡಿಪಾರ್ಟ್ಮೆಂಟ್ಸ್ ಇದರಲ್ಲಿ ಏನಾದರೂ ಮೆಚ್ಚಬೇಕಂದ್ರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆ್ಯಂಡ್ ಲೇಬರ್ ಡಿಪಾರ್ಟ್ಮೆಂಟ್. But overall, this address of governor showcasing the achievements of this government, I don't accept. On 2 grounds, policing and non-inclusiveness in this government. ನೀವು ದಯವಿಟ್ಟು ಸ್ವಲ್ಪ ಡಿಫ್ರೆಂಟ್ಲಿ ಏಬಲ್ಡ್ ಅವ್ರನ್ನ ಸ್ವಲ್ಪ ಅವರು ಹ್ಯೂಮನ್ ಬೀಯಿಂಗ್ಸ್ ಅಂತ ಅವ್ರನ್ನ ಕನ್ಸಿಡರ್ ಮಾಡಿ ಅವ್ರಿಗೆ ಸ್ವಲ್ಪ ಫೆಸಿಲಿಟೀಸ್ ಕೊಡಿ, ಅವರಿಗೆ ಆದಷ್ಟು ಅವರಿಗೆ ಹೆಲ್ಪ್ ಮಾಡಿ ಅವರ ಜೀವನದಲ್ಲಿ. ಆಮೇಲೆ ಕೊನೆಯದಾಗಿ ನಮ್ಮ ಸಭಾಧ್ಯಕ್ಷರನ್ನ ಕೇಳೋದು, ನನಗೇನಾದರೂ ಅಡಿಷ್ನಲ್ ಸೆಕ್ಯೂರಿಟಿ ಕೊಡ್ತೀರೇನ್ರಿ? ನಿಮ್ಮ MLAನ ಇಷ್ಟೇ ಬೈದೀನಿ, ಇನ್ನೂ ಜಾಸ್ತಿ ಬೈಬೇಕಾಗಿತ್ತು, ಏನಾದರೂ ಕೊಡ್ತೀರಾ? ನಾನು ನಿಜ ಅಂದರೆ ಹೇಳ್ತೀನಿ ನಿಮಗೆ, ಡಿಸೆಂಬರ್ ಸೆಷನಲ್ಲಿ ನಾನು ಬಂದಾಗ ನಾನು ನನ್ನ
ನಾನು ಪಿ ಎಗೆ ಹೇಳಿದ್ದೆ ಒಂದು ಲೆಟರ್ ಕೊಡು ಮಾಡಿ ಡ್ರಾಫ್ಟ್ ಮಾಡು, ನಾನು ಸರ್ಕಾರಕ್ಕೆ ಕೊಡ್ತೀನಿ ನಮ್ಮ ಸಭಾಪತಿಯವರಿಗೆ, ನನಗೇನು ನೀವು ಪಿ ಎಸ್ ಕೊಟ್ಟಿರಲ್ಲ ನನಗೆ ಬೇಡ, ನಾನು ಆರಾಮಾಗಿ ನಾನು ಒಬ್ಬನೇ ಓಡಾಡ್ತೀನಿ ಅಂತ. ಈ January 1st ಇನ್ಸಿಡೆಂಟ್ ಆದಾಗಿಂದ ನನಗೆ ಪಿ ಎಸ್ ಇರಲೇಬೇಕು, ಏನು ನೀವ್ಯಾರು ಅಡಿಷ್ನಲ್ ಕೊಡ್ತೀರಿ ನೋಡಿರಿ. ನಾನು ಯಾವಾಗಲೂ ಒಬ್ಬನೇ ಅಡ್ಡಾಡೋದು ಅಭ್ಯಾಸ, ಇವಾಗೂ ನಂದು ಯಾರು ಸೆಕ್ಯೂರಿಟಿ ಇಲ್ಲ. ಮತ್ತು ನಾನು ಬಳ್ಳಾರಿಗೆ ಹಿಂಗೆ ಅಡ್ಡಾಡಿದರೆ ಏನು ರೀ ಸಂತೋಷ್ ಲಾಡ್ ಸಾಹೇಬ್ರೆ? ಧನ್ಯವಾದಗಳು ಸಭಾಪತಿಯವರೇ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.